ಟಿವಿ ಬಿಳಿ ರಸಗುಲ್ಲೆಯನ್ನು ಬೆಳೆಸುವುದು. ನಿನ್ನ ರಸಗುಲ್ಲ ಅಂತೂ ಸೂಪರ್ ಆಗಿದೆ. ಒಂದ್ಸಾರಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ನಿಮ್ಮ ರಸಗುಲ್ಲೆ ನಮ್ಗೆ ತುಂಬಾ ಇಷ್ಟ ಆಗಿದೆ. ಒಂದು 10 ಕುಲೆ ರಸಗುಲ್ಲೆ ನಮ್ ಮನೆಗೆ ಕಳ್ಸ್ಕೊಡಿ. ಹಾ ಖಂಡಿತವಾಗ್ಲೂ ಕಳ್ಸ್ಕೊಡ್ತೀವಿ. ಆ ಊರಿನ ಮಾರ್ಕೆಟ್ ಅಲ್ಲಿ ಗಂಗಾವಿನ ಮಿಠಾಯಿ ಮಾರ್ಕೆಟ್ ಇತ್ತು. ಅಲ್ಲಿ ಯಾವಾಗ್ಲೂ ಫುಲ್ ರಶ್ ಇರ್ತಿತ್ತು. ಎಲ್ಲಾರ್ಗೂ ಅವ್ರ ಅಂಗಡಿಯ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ಎಲ್ಲಿರೋರು ಅಲ್ಲಿಗೆ ಬಂದು ಸ್ವೀಟ್ಸ್ ತಗೊಂಡ್ ಹೋಗ್ತಿದ್ರು. ಯಾವಾಗ್ಲೂ ರಶ್ ಇರ್ತಿತ್ತು ಅವ್ರ ಅಂಗಡಿ. ಆದ್ರೆ ಪಕ್ಕದಲ್ಲೇ ಇನ್ನೊಂದು ರಸಗುಲ್ಲೆ ಅಂಗಡಿ ಇತ್ತು. ಅವ್ರ ಅಂಗಡಿಯಲ್ಲಿ ಯಾವಾಗ್ಲೂ ಒಬ್ಬ ಗ್ರಾಹಕನೂ ಹೋಗಿ ತಗೋತಾ ಇರ್ಲಿಲ್ಲ. ಐಸಲಕ್ಕ ನೋಡಮ್ಮ, ಅಲ್ಲಿ ನೋಡು ಗಂಗಾನ ಅಂಗಡಿಲಿ ಹೇಗ್ ಜನ ಇದಾರೆ. ಗ್ರಾಹಕರ ಜಾತ್ರೆ ಆಗಿದೆ ಅಲ್ಲಿ ನೋಡು. ಪಕ್ಕದ ಅಂಗಡಿಯಲ್ಲಿ ಗ್ರಾಹಕರನ್ನ ನೋಡಿ ಇವ್ರಿಗೆ ಯಾವಾಗ್ಲೂ ತುಂಬಾನೇ ಹೊಟ್ಟೆ ಕಿಚ್ಚಾಗ್ಬಿಡ್ತಾ ಇತ್ತು. ನೋಡ್ರಿ, ಅವಳ ಅಂಗಡಿಯಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ ನೋಡಿದ್ರಾ? ಏನಮ್ಮ, ಸರಿಯಾಗಿ ಓಪನ್ ಆಗಿ ಹೇಳ್ನಂಗೆ, ಏನಂತ ಗೊತ್ತಾಗಿಲ್ಲ. ನಾವು ಅಂಗಡಿಯಿಂದ ತಗೊಂಡ್ ಬಂದು ರಸಗುಳ್ಳೆಗಳನ್ನ ಮಾರ್ತಾ ಇರ್ತೀವಿ. ಆದ್ರೆ ಅವಳು ಮನೇಲ್ ಮಾಡಿ ಮಾರ್ತಾಳೆ, ಅದಕ್ಕೆ ಅಷ್ಟು ಶೋಕಿ ಅದಕ್ಕೆ. ಆಯ್ತಲಕ್ಕ ನೋಡಮ್ಮ. ಓ, ಇದೆಲ್ಲ ಮನೇಲ್ ಮಾಡಿರೋ ರಸಗುಲ್ಲದ ಮ್ಯಾಜಿಕ್ಕಾ? ಹಾ, ನೋಡಿದ್ರಾ? ಒಂದಿನ ಲತುಲಾಲ್ ಗಂಗಾ ಮನೆ ಕಡೆ ನಡ್ಕೊಂಡ್ ಹೋಗ್ತಾ ಇದ್ದ. ಅಲ್ಲಿ ಗಂಗಾ ಹಸುಗಳನ್ನ ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ಲು. ಅದನ್ ನೋಡಿ ನತುಲಾಲ್ ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಅವಳನ್ನೇ ನೋಡ್ತಾ ಇದ್ದ. ಆಯ್ತಲಕ್ಕ, ಇವಳತ್ರ ಅಂತೂ ದಷ್ಟಪುಷ್ಟವಾದ ಹಸುಗಳೆಲ್ಲ ಇದೆಯಲ್ಲ. ಇವಳ ಕೆಲ್ಸನ ಹೇಗಾದ್ರೂ ಮಾಡಿ ಕೆಡಿಸ್ಬೇಕಲ್ಲ. ಸ್ವಲ್ಪ ದಿನ ಆದ್ಮೇಲೆ ಒಂದಿನ ರಾತ್ರಿ ಪ್ರಶಾಂತವಾಗಿ ಅವರ ಕುಟುಂಬ ಎಲ್ಲ ಮಲ್ಕೊಂಡಿದ್ದಾಗ ಲತುಲಾಲ್ ಸ್ವಲ್ಪ ಜನರನ್ನ ಅವನ ಜೊತೆ ಕರ್ಕೊಂಡ್ಬಂದು ಗಂಗಾವಿನ ಗೋಶಾಲ ಒಳಗಡೆ ಹೋಗ್ತಾನೆ. ಆಯ್ತಲಕ್ಕ, ಕಿವಿ ಓಪನ್ ಮಾಡಿ ಕೇಳೋ ರಂಗ. ಈ ದನಗಳನ್ನೆಲ್ಲ ಕತ್ಕೊಂಡೋಗಿ ಕಾಡಲ್ಲಿ ಬಿಟ್ಬಿಡು. ಮತ್ತೆ ಈ ಗೋಶಾಲೆ ಇದೆಯಲ್ಲ, ಅದಕ್ಕೆ ಬೆಂಕಿ ಹಾಕಿ ಸುಟ್ಬಿಡು. ಅರೆ, ಕಾಡಲ್ಲಿ ಯಾಕೆ ಬಿಡ್ಲಿ? ನದಿ ದಾಟ್ಸಿ ಬೇರೆ ಊರಿಗೆ ಕರ್ಕೊಂಡೋಗಿ ಮಾರ್ ಬರ್ತೀವಿ. ಆಯ್ತಲಕ್ಕ, ಏನ್ ಬೇಕಾದ್ರೂ ಮಾಡಿ, ಮಾತ್ರ ಸಮಸ್ಯೆಯಲ್ಲಿ ಸಿಕ್ಕೊಳ್ಬೇಡಿ ಅಷ್ಟೇ. ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದಿದೆಲ್ಲ. ನತುಲಾಲ್ ಹಂಗೆ ಹೇಳಿದ ತಕ್ಷಣ ಅವರು ಹಸುಗಳನ್ನೆಲ್ಲ ತೆಗೆದು ಬಿಟ್ಬಿಟ್ಟು ಆ ಗೋಶಾಲೆಗೆ ಅವರು ಏನು ಯೋಚನೆ ಮಾಡದೆ ಕ್ರೂರವಾಗಿ ಬೆಂಕಿಯನ್ನು ಇಟ್ಬಿಡ್ತಾರೆ. ಗಂಗಾಗೆ ಈ ವಿಷಯ ಗೊತ್ತಾಗೋಕ್ ಮುಂಚೆನೆ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಇದೆಲ್ಲ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಹೊಟ್ಟೆ ಕಿಚ್ಚಿಗೆ ಬೇಕಂತಾನೆ ಮಾಡಿದ್ದಾರೆ. ಇದು ನನ್ ಕಷ್ಟಾರ್ಜಿತ, ಎಲ್ಲ ಅನ್ಯಾಯ ಆಗ್ಬಿಡ್ತು. ಅರೆ ದೇವ್ರಿಗೆ ಧನ್ಯವಾದ ಹೇಳು ಮಗಳೇ. ಒಂದ್ ವೇಳೆ ನಾವು ಗೋಶಾಲೆಯಲ್ಲಿ ಮಲ್ಗಿದ್ರೆ ಏನಾಗ್ತಿತ್ತು ಯೋಚನೆ ಮಾಡು ಮಗಳೇ ನೀನೊಂದ್ಸಲ. ಅವ್ರ ತಾಯಿ ಹಿಂಗ್ ಹೇಳಿದ ತಕ್ಷಣ ಅವಳು ಸ್ವಲ್ಪ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಅಮ್ಮ, ನೀವ್ ಸರಿಯಾಗಿ ಹೇಳಿದ್ರಮ್ಮ. ನಮ್ಮ ನಂಬಿಕೆನ ನಾವು ಬಿಡಬಾರ್ದಮ್ಮ. ಹೌದು ಮಗಳೇ, ಇದಕ್ ಮುಂಚೆ ನಡೀತಿರುವ ವ್ಯಾಪಾರಕ್ಕಿಂತ ಇನ್ಮೇಲೆ ಇನ್ನೂ ಚೆನ್ನಾಗಿ ನಡೆಯುತ್ತೆ, ಸರಿನಾ? ಅವತ್ತಿನ ದಿನದಿಂದ ಸ್ವಲ್ಪ ದಿನವರೆಗೂ ಗಂಗಾ ಅಂಗಡಿ ತೆಗೆಯೋದೇ ಇಲ್ಲ. ಅದರಿಂದ ಅಲ್ಲಿರುವ ಕಸ್ಟಮರ್ಸ್ ಎಲ್ಲಾನು ಪಕ್ಕದ ಅಂಗಡಿಯಲ್ಲಿ ರಸಗುಲ್ಲೆಗಳನ್ನ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆಯ್ತಲಕ್ಕ ನೋಡಮ್ಮ, ಈಗ ನನ್ನ ಪ್ಲಾನು ವರ್ಕೌಟ್ ಆಯ್ತು. ನೋಡು, ಗ್ರಾಹಕರೆಲ್ಲ ಹೇಗೆ ದುಂಬಿಗಳಾಗೆ ಇಲ್ಲೇ ಸುತ್ತಾಡ್ತಿದ್ದಾರೆ. ಭಗವಂತನ ದಯೆಯಿಂದ ಇದು ವ್ಯಾಪಾರ ಹಿಂಗೆ ನಡಿಬೇಕಪ್ಪ. ಒಂದಿನ ಆ ಊರಿನ ಜಮೀನ್ದಾರ ಗಂಗಾನ ನೋಡೋದಕ್ಕಂತ ಹೋಗ್ತಾರೆ. ಅದು ಒಂದು ಒಳ್ಳೆಯ ವಿಷಯ ಹೇಳ್ಬೇಕು ಅಂತ. ಯಾರಾದ್ರೂ ಇದ್ದೀರಾ? ಓ ಗಂಗಾ, ಗಂಗಾ, ಅರೆ ಡೋರ್ ತೆಗಿತೀರಾ? ಗಂಗಾ ಬಾಗಿಲು ತೆಗಿತಾಳೆ. ಜಮೀನ್ದಾರರು ಅವಳನ್ನ ನೋಡಿ ಸಂತೋಷವಾಗಿ ಹೇಳ್ತಾರೆ, ನಿಂಗೆ ಒಂದು ಗುಡ್ ನ್ಯೂಸ್ ಇದೆ. ಈಗ ಕೇಳಿದ್ರೆ ನೀನು ಹುಚ್ಚಿಯಾಗಿ ಕುಣಿತೀಯಾ. ಆತರ ಸಂತೋಷವಾದ ವಿಷಯ ಏನಪ್ಪ? 10 ದಿನ ಆದ ನಂತರ ನನ್ನ ಮಗಳು ಕಮಲಾನ ಮದುವೆ ಇದೆ. ಅಲ್ಲಿಗೆ ನಿನ್ನ ರಸಗುಲ್ಲೆನೇ ಬೇಕು. ಮತ್ತೆ ಇದನ್ನ ನೀನೇ ಮಾಡಬೇಕು. 500 kg ಮಾಡಬೇಕು, ಗೊತ್ತಾಯ್ತಾ? ಅದನ್ ಕೇಳಿದ ತಕ್ಷಣ ಗಂಗಾಗೆ ತುಂಬಾ ಸಂತೋಷ ಆಗುತ್ತೆ. ಅವಳು ಮುಖದಲ್ಲಿ ಒಂದೇ ಕಾಂತಿ ತುಂಬಿತ್ತು. ಮತ್ತೆ ಅವಳು ಜಮೀನ್ದಾರ ಹತ್ರ ಈಗ ಅಂತಾಳೆ, ಜಮೀನ್ದಾರರೇ, ಖಚಿತವಾಗ್ಲೂ ನಾನು ರಸಗುಲ್ಲೆ ಮಾಡ್ಕೊಡ್ತೀನಿ. ಹಾ ಸರಿ, ಹಾಗಾದ್ರೆ ತಕೋ 10,000. ಇದು ಅಡ್ವಾನ್ಸು ನಿಂಗೆ. ಉಳ್ದಿರೋ ಹಣ ಮದುವೆ ದಿನ ನಾನು ಕೊಟ್ಬಿಡ್ತೀನಿ. ಆದ್ರೆ ರಸಗುಲ್ಲ ಒಂದೇ ಒಂದು ಹಾಳಾದ್ರೂ ಕೂಡ ನಾನು ಸರಿ ಇರಲ್ಲ ಅಷ್ಟೇ. ಖಚಿತವಾಗ್ಲು. ನತುಲಾಲ್ಗೆ ಈ ವಿಷಯ ಗೊತ್ತಾಗಿದ ತಕ್ಷಣ ಅವನ್ಗೆ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ. ಬೇಗ ಬೇಗ ಹೆಂಡತಿ ಹತ್ರ ವಿಷಯ ಹೇಳ್ಬೇಕಂತ ಹೋಗ್ತಾನೆ. ಆಯ್ತಲಕ್ಕ ನೋಡಮ್ಮ, ನಿನ್ನ ಮರ್ಯಾದೆನ ಮಣ್ಣಲ್ಲಿ ಮುಗ್ಸಾಕಿದ್ದಾನೆ.
ಅಯ್ಯೋ ಏನ್ ಮಾಡಿದ್ರು ಈ ಗಂಗಾನ ನಮ್ ಕೈಲಿ ನಾಶ ಮಾಡಕ್ಕಾಗ್ತಿಲ್ಲ ಅಲ್ವಾ? ಆಯ್ತಲಕ್ಕ ನೋಡಮ್ಮ. ಮತ್ಯಾರು? ಅದೇ ಜಮೀನ್ದಾರ. ನೀನವನನ್ನ ಭಯಾನಕ ಇಟ್ಕೊಂಡಿದ್ದೆ. ಆತರ ಏನ್ ಮಾಡಿದ್ಲು? ಆಯ್ತಲಕ್ಕ ನೋಡಮ್ಮ, ನೀನು ಇದ್ದು ಕೂಡ ಅವನ ಮಗಳ ಮದುವೆಗೆ ರಸಗುಲ್ಲ ಮಾಡಕ್ಕೆ ಆ ಗಂಗಾನಿಗೆ ಆರ್ಡರ್ ಕೊಟ್ಟಿದ್ದಾನವನು. ಆ ವಿಷಯ ಕೇಳಿದ ತಕ್ಷಣ ಅವಳಿಗೆ ಹೊಟ್ಟೆ ಉರ್ದೋಗ್ಬಿಡುತ್ತೆ. ಆ ಹೊಟ್ಟೆ ಉರ್ತಿರೋದು, ಅವಳು ಕಷ್ಟ ಪಡ್ತಿರೋದು ಎಲ್ಲ ಅವಳ ಮುಖದಲ್ಲಿ ಕಾಣಿಸ್ತಾ ಇತ್ತು. ನೀನ್ ಏನ್ ಯೋಚನೆ ಮಾಡ್ಬೇಡ ಮಾಮ, ನಾವು ಮಾಡ್ತಿರುವ ವ್ಯಾಪಾರನ ಇವಾಗ ಬಿಡ್ಬಾರ್ದು. ಅದು ಅಲ್ದೆ ಅವಳು ಹೆಂಗ್ ಚೆನ್ನಾಗಲ್ಲೋಗಿ ರಸಗುಲ್ಲಗಳನ್ನ ಮಾಡ್ಬಿಡ್ತಾಳೆ ಅಂತ ನಾವ್ ನೋಡ್ಬಿಡೋಣ. ಆಯ್ತಲಕ್ಕ ನೋಡಮ್ಮ, ಆಗ ಮಾಡ್ತೀಯ ನೀನು? ನೋಡ್ತಾ ಇರು ಮಾಮ, ನಾವ್ ಮಾಡೋ ಕೆಲ್ಸಕ್ಕೆ ಜಮೀನ್ದಾರ ಅವ್ರನ್ನ ಒಡೆದು ಆಚೆ ಕಳಿಸ್ಬೇಕು. ಆಗ ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ. ಮದ್ವೆಗ್ ಮುಂಚೆನೆ ಒಳ್ಳೆ ಕ್ವಾಲಿಟಿಯಾದ ಹಾಲನ್ನ ತಗೊಂಡ್ ಬಂದು ಅವಳು ಮನೆಯಲ್ಲಿ ಕುತ್ಕೊಂಡು ರಾತ್ರಿ ಹಗಲು ಅಂತ ಕಷ್ಟಪಟ್ಟು ರಸಗುಲ್ಲ ಮಾಡ್ತಾಳೆ. ಅವಳ ತಾಯಿ, ಅವಳ ಮಗಳು ಎಲ್ಲಾರು ಅವಳಿಗೆ ಸಹಾಯ ಮಾಡ್ತಾರೆ. ರಸಗುಲ್ಲ ಕೊನೆಗೆ ಎಲ್ಲ ತಯಾರಾಯ್ತು. ಯಾವಾಗ ಮಾಡುತ್ತಾರನೆ ಅವಳು ದೇವಿಗೆ ಅದನ್ನ ಎತ್ಕೊಂಡೋಗಿ ಇಡ್ತಾಳೆ. ದೇವಿ ಹತ್ರ ಬೇಡ್ಕೋತಾಳೆ, ದೇವಿ ನನ್ನನ್ನ ಕಾಪಾಡಮ್ಮ, ಇದನ್ನ ಸ್ವೀಕರಿಸು ತಾಯಿ. ಅಮ್ಮ, ಒಂದು ರಸಗುಲ್ಲ ಕೆಳಗಡೆ ಬಿದ್ಬಿಡ್ತು. ಇದೇನಿದು? ಅಮ್ಮ ಏನಾಯ್ತಮ್ಮ? ಮಗಳೇ, ನಿನ್ ಮಗಳಿಗೆ ಕೊಡು, ಅವಳು ಕನ್ಯೆ, ಅವಳು ತಿನ್ಲಿ, ಒಳ್ಳೇದಾಗುತ್ತೆ. ಸರಿತಾ ಹಂಗ್ ಹೇಳಿದ ತಕ್ಷಣ ರಸಗುಲ್ಲನ ಎತ್ತಿ ಮಗಳಿಗೆ ಕೊಡ್ತಾಳೆ. ಅವಳು ತಿಂತಾಳೆ. ತಿಂದಿದ ತಕ್ಷಣ ಅವಳು ಚೆನ್ನಾಗಿಲ್ಲ ಅಂತ ಅದನ್ನ ಉಗಿದು ಬಿಡ್ತಾಳೆ. ಅಮ್ಮ, ಈ ರಸಗುಲ್ಲ ತುಂಬಾ ಹುಲಿಯಾಗಿದೆ. ಏನ್ ಹೇಳ್ತಿದೀಯ ಮಗಳೇ? ರಸಗುಲ್ಲ ಹುಲಿಯಾಗಿದ್ಯಾ? ಹಾ ಅಮ್ಮ. ಅದನ್ ಕೇಳಿದ ತಕ್ಷಣ ಗಂಗಾ ರಸಗುಲ್ಲ ಹೆಂಗಿದೆ ಅಂತ ತಿಂದು ನೋಡ್ತಾಳೆ. ತಿಂದು ನೋಡಿದ್ರೆ ಅದು ತುಂಬಾ ಹುಲಿಯಾಗಿರುತ್ತೆ. ಅದು ಚೆನ್ನಾಗೇ ಇರೋದಿಲ್ಲ. ಅವಳು ತುಂಬಾನೇ ಕಷ್ಟ ಪಡ್ತಾಳೆ. ಅಯ್ಯೋ ಏನ್ ಮಾಡೋದು? ನಾಳೆ ಬೆಳಗ್ಗೆ ಜಮೀನ್ದಾರ್ಗೆ ಏನ್ ಹೇಳೋದು? ನನ್ಗೆ ಅರ್ಥ ಆಗ್ತಿಲ್ಲ, ಭಯ ಆಗ್ತಿದೆ ಅಮ್ಮ. ಜಮೀನ್ದಾರರು ನಮ್ಮನ್ನ ಸುಮ್ನೆ ಬಿಡಲ್ಲ. ತಾಯಿ ಏನ್ ಯೋಚನೆ ಮಾಡ್ಬೇಡ, ಆ ದೇವಿ ಮಾತೇನೆ ನಮ್ಮನ್ನ ಕಾಪಾಡ್ತಾಳೆ. ಇನ್ನೊಂದ್ ಕಡೆ ಲತ್ತುಲಾಲ್ ಅವ್ರ ಹೆಂಡತಿನ ನೋಡಿ ಹೀಗಂತ ಕೇಳ್ತಾನೆ, ಆಯ್ತಲಕ್ಕ ನೋಡಮ್ಮ, ಗಂಗಾ ಅಲ್ಲಿ ರಸಗುಲ್ಲ ಮಾಡಾಗಿದೆ. ನಾಳೆ ಜಮೀನ್ದಾರ್ ಮನೆಗೋಗಿ ಡೆಲಿವರಿ ಕೂಡ ಕೊಡ್ತಾಳೆ. ನೀನಂತೂ ಮುಚ್ಕೊಂಡು ಇಲ್ಲೇ ಕುತ್ಕೊಂಡಿದ್ಯಾ. ನನ್ ಕೆಲ್ಸ ನಾನ್ ಮುಗ್ಸಿದೀನಿ ಮಾಮ. ನೋಡ್ತಾ ಇರು, ಮದ್ವೆಯಲ್ಲಿ ತಿಂದಿರುವ ರಸಗುಲ್ಲ ಆಚೆ ವಾಂತಿಯಾಗಿ ಬರುತ್ತೆ. ಅದನ್ನ ನೋಡಿ ಜಮೀನ್ದಾರರು ಅವಳನ್ನ ಆಚೆ ಕಳಿಸ್ತಾರೆ. ಗಂಗಾ, ಸರಿತಾ ಮತ್ತೆ ಅವ್ರ ಮಗಳು ಚಿಂತೆ ಮಾಡ್ತಿರ್ತಾರೆ. ನಾಳೆ ಬೆಳಗ್ಗೆ ಜಮೀನ್ದಾರರಿಗೆ ಏನು ಹೇಳೋದು ಅಂತ ಅರ್ಥ ಆಗಲ್ಲ. ಸಡನ್ ಆಗಿ ಅವಳ ಮಗಳು ಏನ್ ಯೋಚನೆ ಮಾಡ್ತಾಳೋ ಗೊತ್ತಿಲ್ಲ, ಒಂದ್ ರಸಗುಲ್ಲ ತಗೊಂಡೋಗಿ ತೋಟದಲ್ಲಿ ಅದನ್ನ ಮಣ್ಣು ಹಾಕಿ ಮುಚ್ಚಿಡ್ತಾಳೆ. ಹೇ ದೇವಿಮಾ, ನಾನೊಂದು ರಸಗುಲ್ಲೆನ ಮಣ್ಣು ಹಾಕಿ ಮುಚ್ಚಿಡ್ತಿದ್ದೀನಿ. ನಾಳೆ ಬೆಳಗ್ಗೆ ನೀನ್ ಇದನ್ನ ಒಂದು ಮರವಾಗಿ ಬದಲಾಯಿಸ್ಬೇಕು. ಇದ್ರಲ್ಲಿ ರಸಗುಲ್ಲೆ ಬಿಡ್ಬೇಕು. ದಯವಿಟ್ಟು ನಮ್ಮನ್ನ ಕಾಪಾಡಮ್ಮ. ಹಂಗಂತ ಹೇಳಿ ಅವಳು ವಾಪಸ್ ಹೋಗ್ಬಿಡ್ತಾಳೆ. ಮಾರನೇ ದಿನ ಬೆಳಗಾಗುತ್ತೆ. ಅದು ತುಂಬಾ ಸ್ವಾದಿಷ್ಟವಾದ ರಸಗುಲ್ಲ ಗಿಡವಾಗಿ ಬದಲಾಯ್ತು. ದೇವಿಯ ಆಶೀರ್ವಾದದಿಂದ ಅದರಲ್ಲಿ ತುಂಬಾ ರುಚಿಯಾದ ರಸಗುಲ್ಲ ಬಿಟ್ಟಿತ್ತು. ನನ್ನ ಭಕ್ತರಿಗೋಸ್ಕರ ಯಾವೊಂದು ಮಾಯ ಮಾಡೋದಕ್ಕೂ ನಾನು ತಯಾರಿಯಾಗಿದ್ದೀನಿ. ಗಂಗಾ, ಇನ್ಮೇಲೆ ನೀನು ರಸಗುಲ್ಲ ಮಾಡ್ಬೇಕಾಗಿರುವ ಅವಶ್ಯಕತೆ ಇಲ್ಲ. ನಿನಗೆ ರಸಗುಲ್ಲ ಬೇಕಾದಾಗಲ್ಲ ನೀನು ನಿನ್ನ ಗಿಡದಿಂದ ಕಿತ್ಕೋಬಹುದು. ಬೆಳಗಾಗಿದ ತಕ್ಷಣ ಅನ್ಶಿಕಾ ಆಚೆ ಬಂದು ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ರಸಗುಲ್ಲೆ ಒಂದನ್ನು ಕಿತ್ಕೊಂಡು ತಗೊಂಡ್ ಹೋಗಿ ತಾಯಿಯ ಕೈಯಲ್ಲಿ ಕೊಡ್ತಾಳೆ. ಅಮ್ಮ, ಇದನ್ ತಗೊಮ್ಮ, ಒಂದ್ಸಲ ಇದನ್ ತಿನ್ನೋಡು. ಇನ್ಮೇಲೆ ನಾವ್ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು ಜಮೀನ್ದಾರರಿಗೆ. ಇದೆಲ್ ಸಿಕ್ತು? ಅಮ್ಮ, ಒಂದ್ಸಲ ತಿಂದ್ ನೋಡಮ್ಮ, ಆಮೇಲೆ ಹೇಳ್ತೀನಿ. ಗಂಗಾ ಅದನ್ನ ತಿಂದ್ ನೋಡ್ಬಿಟ್ಟು, ಅರೆ ಇದು ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ, ಎಲ್ಲಿಂದ ತಂದೆ? ಗಂಗಾ ಹಿಂಗ್ ಕೇಳಿದ ತಕ್ಷಣ ಮಗಳು ನಡೆದ ಎಲ್ಲಾ ವಿಷಯನೂ ಹೇಳ್ತಾಳೆ. ಮತ್ತೆ ಎಲ್ಲಾರು ಹೋಗಿ ಆ ಮರದ ಬಳಿ ನೋಡಿದ್ರೆ ಅಲ್ಲಿ ತುಂಬಾ ರಸಗುಲ್ಲೆಗಳು ಬಿಟ್ಟಿರುತ್ತೆ. ಅಮ್ಮ, ಇವಾಗ ಎಷ್ಟು ರಸಗುಲ್ಲ ಬೇಕೋ ಅಷ್ಟು ಜಮೀನ್ದಾರರಿಗೆ ಕೊಡ್ಬೋದು. ಹಾ ಮಗಳೇ, ಹೇಳ್ದೆ ಅಲ್ವಾ, ಆ ದೇವಿ ನಮ್ಮನ್ನೇ ಕಾಪಾಡ್ತಾಳೆ ಅಂತ. ಈ ರೀತಿ ಜಮೀನ್ದಾರರಿಗೆ ಆ ಮರದಿಂದ ಕಿತ್ತಿರುವ ರಸಗುಲ್ಲೆಗಳನ್ನ ಕೊಡ್ತಾರೆ. ಎಲ್ಲರೂ ತಿಂದು ತುಂಬಾ ಸಂತೋಷ ಪಡ್ತಾರೆ. ಅವತ್ತಿಂದ ಅಂಗಡಿ ತೆಗೆಯೋದು ಶುರು ಮಾಡ್ತಾಳೆ. ಅವಳ ಮರದಲ್ಲಿ ಬಿಟ್ಟಿರುವ ರಸಗುಲ್ಲೆಗಳನ್ನೇ ಅವಳು ಅವಳ ಅಂಗಡಿಯಲ್ಲಿ ಮಾರ್ತಿದ್ಲು. ಯಾವಾಗಿನ ಗ್ರಾಹಕರು ತುಂಬೋಗ್ಬಿಟ್ಟಿದ್ರು. ಗಂಡ ಹೆಂಡತಿ ಇಬ್ರು ಸ್ವಲ್ಪ ದಿನ ನೋಡಿ ಊರನ್ನೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು.